ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿಧಿ ಧನ್ಯ, SDM ಆಯುರ್ವೇದ ಕಾಲೇಜಿನ ಸ್ವಸ್ಥವೃತ್ತ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21, 2025ನೇ ಇಸ್ವಿ. ಈ ದಿನದ ಶುಭಾಶಯವನ್ನು ಎಲ್ರಿಗೂ ಕೋರ್ತಾ ಈ ದಿನದ ಬಗ್ಗೆ ಒಂದೆರಡು ಮಾತುಗಳನ್ನು ಅಥವಾ ಅನುಭವದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕಿದ್ದೇನೆ. ಯೋಗ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವ ಹಾಗೆ ಚಿತ್ತವೃತ್ತಿ ನಿರೋಧ, ಈ ಮಾತನ್ನು ಮಾತ್ರ ಕೇಳ್ತೇವೆ. ಆದರೆ ಚಿತ್ತವೃತ್ತಿ ಅಥವಾ ಮನಸ್ಸಿನ ತಲ್ಲಣ ಎಲ್ಲಿಂದ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ತಲ್ಲಣ ಅನ್ನುವಂಥದ್ದು ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ನಮ್ಮ ಮನಸ್ಸಿನಲ್ಲಿ ನಡೀತಾನೆ ಇರ್ತದೆ. ಆ ಮನಸ್ಸಿನ ತಲ್ಲಣಗಳನ್ನು ಹತೋಟಿಯಲ್ಲಿಟ್ಕೊಳ್ಳುವಂಥದ್ದು ಮುಖ್ಯ. ಅದು ಆಗದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಮುಖ್ಯ. ಇದೆಲ್ಲದಕ್ಕೆ ಸುಲಭ ಅಂತ ಹೇಳಿದರೂ ಕೂಡ ಸ್ವಲ್ಪ ಕಷ್ಟವೇ ಆದಂತಹ ಉಪಾಯ ಯಾವುದಂದರೆ ಯೋಗ. ಯಾಕಂದರೆ ಕಷ್ಟ ಅನ್ನುವಂಥ ಶಬ್ದ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಿತ್ಯ ಅಭ್ಯಾಸ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ದಿನ ಯೋಗ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಫೋಟೋಗಳನ್ನು ಹರಿಬಿಡುವುದರಿಂದ ಯಾವುದೇ ಉಪಯೋಗ ಕಂಡುಬರೋದಿಲ್ಲ. ಈ ಯೋಗ ಅನ್ನುವಂಥದ್ದು ನಮ್ಮನ್ನು ನಾವು ಒಳಮುಖವಾಗಿ ನೋಡಿಕೊಳ್ಳಿಕ್ಕಿರುವಂಥ ಒಂದು ಸಾಧನೆ. ಆ ಸಾಧನೆಯ ಪಥದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಸಾಧನೆ ಅನ್ನುವಂಥದ್ದೇ ಸತತ ಅಭ್ಯಾಸ ಅನ್ನುವ ವಿಚಾರದಲ್ಲಿ ಬರ್ತದೆ. ಹಾಗಾಗಿ ಆ ಒಂದು ದಿನ ಜಗತ್ ಪ್ರಸಿದ್ಧಿಗಾಗಿ ಈ ಯೋಗವನ್ನು ಈ ಹಂತಕ್ಕೆ ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸ್ತಾ ಇದ್ದರೂ ಕೂಡ ಅದು ಒಂದು ದಿನ ಅದನ್ನು ನೋಡಲಿಕ್ಕಾಗಿ ಮಾತ್ರ ಅಥವಾ ಬೇರೆಯವರು ಮಾಡಿದ್ದನ್ನು ನಾವು ನೋಡಿ ಆನಂದಿಸಲಿಕ್ಕೆ ಮಾತ್ರ ಅಂತ ಸೀಮಿತ ಇಡದೆ ಆ ಒಂದು ದಿನ ಎಲ್ಲರೂ ಸೇರಿ ಮಾಡುವಂಥದ್ದು, ಹಾಗೂ ಪ್ರತಿದಿನ ನಮ್ಮ ಜೀವನದ ಭಾಗವಾಗಿ ಯೋಗ ಯಾವಾಗಲೂ ನಮ್ಮೊಂದಿಗಿರಲಿ. ಅದರಿಂದ ಏನಾಗ್ತದೆ ಅಂತ ಹೇಳಿದರೆ, ಶರೀರ ಅನ್ನುವಂಥದ್ದು ಸುದೃಢ ಆಗ್ತಾ ಹೋಗ್ತದೆ. ಎಲ್ಲ ರೀತಿಯ ರೋಗ ರುಜಿನಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಬರ್ತದೆ. ಹೇಗೆ ತಡ್ಕೊಳ್ಳುವಂಥ ಶಕ್ತಿ ಬಹಳ ಮುಖ್ಯ ಆಗಿರ್ತದೆ. ಬರುವುದೇ ಇಲ್ಲ, ನಮ್ಗೆ ಯಾವುದೇ ರೋಗ ಹತ್ತಿರವೇ ಸುಳಿಯುವುದಿಲ್ಲ ಅಂತ ಹೇಳುವಂಥದ್ದು ಬಹಳ ಕಷ್ಟ. ಈಗಿನ ದಿನಗಳಲ್ಲಿ ನಮ್ಮ ಆಹಾರ ವಿಹಾರ ಎಲ್ಲವೂ ಕೂಡ ರೋಗ ಬರಲಿಕ್ಕೆ ಪೂರಕ ಆಗಿರುವಂಥದ್ದೇ ನಡೀತಾ ಇರುವಂಥದ್ದು. ಅದರ ಮಧ್ಯ ಅಂಥದ್ರಿಂದ ಆಗುವಂಥ ದುಷ್ಪರಿಣಾಮಗಳನ್ನು ತಡಿಲಿಕ್ಕಾಗಿ ಈ ಯೋಗ ಬಹಳ ಸಹಾಯ ಮಾಡ್ತದೆ. ಯೋಗ ಅನ್ನುವಂಥದ್ದು ಬರೀ ಒಂದಿಷ್ಟು ಆಸನಗಳಲ್ಲ, ಅದು ಜೀವನದ ಶೈಲಿ ಆಗಿರ್ತದೆ ಅಥವಾ ಮನಸ್ಸಿನ ಹತೋಟಿ ಆಗಿರ್ತದೆ, ಹಾಗೂ ಬೇರೆಯವರೊಂದಿಗೆ ನಾವು ವ್ಯವಹರಿಸುವಂತಹ ಕಲೆಯೂ ಕೂಡ ಆಗಿರ್ತದೆ. ಯೋಗ ಯುಜ್ಯತೆ, ಒಂದರಿಂದ ಒಂದು ಸಂಬಂಧ, ಅಲ್ಲಿ ಶರೀರ ಮನಸ್ಸು ಅಂತರಾತ್ಮ ಪರಮಾತ್ಮಗಳ ಸಮ್ಮಿಲನಗಳ ಬಗ್ಗೆ ಹೇಳಿದರೂ ಕೂಡ ನಮ್ಮಲ್ಲಿ ಪ್ರತಿದಿನ ನಾವು ಬೇರೆಯವರೊಂದಿಗೆ ಬೆರಿತಾ ಇರ್ತೇವೆ, ಬೇರೆಯವರೊಂದಿಗೆ ಮಾತುಕತೆಗಳು ನಡೀತವೆ. ಆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅದು ಒಂದು ಉತ್ತಮ ಸಂಬಂಧದ ರೂಪದಲ್ಲಿ ನಡಿಬೇಕು. ಯಾವುದೇ ಮಾನಸಿಕ ಒತ್ತಡಗಳಿಗೆ ನಾವು ಒಳಗೆ ಆಗದಂತೆ ನಮ್ಮ ಜೀವನ ನಡಿಬೇಕು ಅನ್ನುವಂಥದ್ದಿದ್ದರೆ ನಮ್ಮ ಮನಸ್ಸಿನ ಮೇಲೆ ಹತೋಟಿ ನಮಗೆ ಯಾವಾಗಲೂ ಇರಬೇಕು. ಒಂದೆರಡು ಉಸಿರನ್ನು ಒಳಗೆ ತಗೊಂಡು ಹೊರಗೆ ಬಿಡೋದ್ರಿಂದ ಆ ಒಂದು ಹತೋಟಿ ಅನ್ನುವಂಥದ್ದು ನಮಗೆ ಸಿಗಲಿಕ್ಕಿಲ್ಲ. ಪ್ರಾಣಾಯಾಮ ಅನ್ನುವಂಥದ್ದು ನಿರಂತರವಾಗಿ ಉಸಿರಾಟವನ್ನು ಗಮನಿಸ್ತಾ ಉಸಿರನ್ನು ಒಳಗೆ ಹೊರಗೆ ಬಿಡ್ತಾ ಅದರ ಜೊತೆಗೆ ಹಿಂದ್ಗಡೆಯಿಂದ ಇನ್ನೊಂದು ಕೆಲಸ ಆಗಲಿಕ್ಕಿರುವಂಥದ್ದು ಮತ್ತೆ ಪುನಃ ಮನಸ್ಸಿನ ಹತೋಟಿ. ಹಾಗಾಗಿ ಈ ಯೋಗ ಅಭ್ಯಾಸ ಅನ್ನುವಂಥದ್ದು ಶರೀರ ಮನಸ್ಸುಗಳ ಹತೋಟಿ, ಇಂದ್ರಿಯಗಳ ನಿಗ್ರಹ, ಹಾಗೂ ನಾವು ನಮ್ಮನ್ನು ಮಾಡುವ ಎಲ್ಲ ಚಟುವಟಿಕೆಗಳಲ್ಲಿ ಉತ್ತಮವಾಗಿ ತೊಡಗಿಸಿಕೊಳ್ಳುವಂಥದ್ದು ಆಗಿರ್ತದೆ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ವರ್ಷ ಅಂತೂ ನಮಗೂ ಹಾಗೂ ನಮ್ಮ ಸುತ್ತಲಿನವರಿಗೂ ಎಲ್ಲರಿಗಾಗಿ, ನಮ್ಮ ಪರಿಸರಕ್ಕಾಗಿ, ನಮ್ಮ ಸಮಾಜಕ್ಕಾಗಿ ಯೋಗ ಎಲ್ಲರ ಆರೋಗ್ಯ ಉತ್ತಮ ಆಗಲಿ ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ನಡೀತಾ ಇರುವಂಥ ಈ ವರ್ಷದ ಯೋಗ ದಿನಾಚರಣೆಯೊಂದಿಗೆ ನಾವು ಯೋಗವನ್ನು ಮಾಡೋಣ, ಹಾಗೂ ನಮ್ಮ ಸುತ್ತಮುತ್ತ ಇರುವವರನ್ನು ಕೂಡ ಯೋಗಿಗಳಾಗಲು ಅಥವಾ ಉತ್ತಮ ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ಅವರನ್ನು ಪ್ರೇರೇಪಿಸೋಣ. ಈ ಎಲ್ಲ ವಿಚಾರಗಳಿಂದ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ. ಅಳಿಲು ಸೇವೆ ಅನ್ನುವಂಥದ್ದು ನಾವು ನಮ್ಮನ್ನು ಸರಿಪಡಿಸಿಕೊಳ್ಳುವಂಥದ್ದು. ಈ ಒಂದು ಸಣ್ಣ ಅಳಿಲು ಸೇವೆಯಿಂದ ಉತ್ತಮ ರಾಮರಾಜ್ಯವನ್ನು ಕಟ್ಟಲಿಕ್ಕೆ ಏನು ಒಂದು ಉತ್ತಮ ಉದ್ದೇಶದಿಂದ ನಮ್ಮ ಪ್ರಧಾನಿಯವರು ಈ ಒಂದು ಕೈಂಕರ್ಯವನ್ನು ಕೈಗೊಂಡಿದ್ದಾರೋ ಅದರಲ್ಲಿ ನಮ್ಮ ಕಿಂಚಿತ್ ಆದಂತಹ ಒಂದು ಸಣ್ಣ
ಕೊಡುಗೆಯನ್ನು ಕೊಡುವ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ಯೋಗಿಗಳಾಗೋಣ, ಮನಸ್ಸನ್ನು ಸುದೃಢವಾಗಿರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.